ಈಗ ಫ್ರೆಂಡ್ಸ್ ನಾವು ಕೇದಾರನಾಥ್ಗೆ ಹೋಗ್ತಾ ಇದೀವಿ ಈಗ. ಈಗೆಲ್ಲ ಸಜ್ಜಾಗಿದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಈಗ ಔಟ್ ಆಗ್ತಾ ಇದೀವಿ. ಸರ್ ಬರ್ರಿ, ನಿಮ್ಮ ಅನಿಸಿಕೆ. ನಮ್ಮ ಹುಡುಗರು ಎಲ್ಲಾರು ಕೇದಾರ್ನಾಥ್ಗೆ ಹೊಂಟಿದ್ದಾರೆ. ಈಗ ಆಲ್ರೆಡಿ ಎಲ್ಲಾ ಪ್ಯಾಕಿಂಗ್ ಆಗಿದೆ. ನೀವು ನೋಡ್ತಾ ಇರ್ಬೇಕು, ಗಾಡಿ ನಿಂತಿದೆ. ಈಗ ಸಮಯದಲ್ಲಿ ಒಂದು ಬ್ರೇಕ್ ತಗೊಳ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ಏನು ಎಲ್ಲರಿಗೂ ಆರ್ಥಿಕ ಸ್ವಾಗತ. ಏನ್ ಹೇಳಂದ್ರೆ ಕೇದಾರ್ನಾಥ್ಗೆ ಹೊಂಟಿದ್ದೀವಿ. ಎಲ್ಲ ರೆಡಿ ಇದೆ ನಮ್ದು. ಎಲ್ಲ ರೆಡಿ ಇದೆ ಸರ್. ಬ್ರೋ ಬ್ರೋ ಎಲ್ಲ ರೆಡಿ ಇದೆನಾ? ಫುಲ್ ರೆಡಿ. ಫುಲ್ ಗಿಚ್ಚಿಲ್ಲ. ನಮ್ಮ ಡ್ರೈವರ್ ಸರ್ ಇವ್ರ ಮೇಲೆ ನಾವು ಜವಾಬ್ದಾರಿ ಹೋಗ್ತಾ ಇದೀವಿ. ಎಲ್ಲ ನಮ್ಮ ಗೆಳೆಯ ಬಾಂಧವರಿಗೆ ಚೆನ್ನಾಗಿ ಹೋಗಿ ಚೆನ್ನಾಗಿ ಬನ್ನಿ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಬೇರೆ ಬೇರೆ ಹೇಳತ್ತೀನಿ, ನಾ ಬೇರೆ ಹೇಳತ್ತೀನಿ. ಎಲ್ಲ ಏನು ನೀವು ತೊಂದರೆ ಆಗ್ಲಾರ್ದ ಹಿಂಗ ಬರ್ರಿ. ನಮ್ಮ ಡ್ರೈವರ್ ಇಲ್ಲಿದ್ದಾರೆ. ಡ್ರೈವರ್ ಸಾಬ್ರ ಅಯೋಧ್ಯ ಹೊಂಟಿದ್ದಾರೆ. ಹೀಗಾಗಿ ಅವರೆಲ್ಲ ಸುಖಕರವಾಗಿ ಪ್ರಯಾಣ ಮಾಡ್ಲಂತ ನಾವು ಹಾರೈಸ್ತೀವಿ. ಹ್ಯಾಪಿ ಜರ್ನಿ ದೋಸ್ತ್. ಥ್ಯಾಂಕ್ ಯು ಬ್ರೋ. ಏನ್ ಬ್ರೋ, ನಾವು ಜಲ್ದಿ ಹೋಗ್ಬೇಕು ಅನ್ಕೊಂಡ್ರಿ. ತುಂಬಾ ರೇಟ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್. ಇವರು ನಮ್ ಗುರು ಬಾಸ್ ಅಂತ. ನಾ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. ನಮ್ಮಣ್ಣವ್ರೆ, ನಿಮ್ಮ ಅನಿಸಿಕೆ ಹೇಳ್ತೀರಾ? ಹೋಗಿ ತುಂಬಾ ಚೆನ್ನಾಗಿ ಎಲ್ಲಾ ಪ್ಲೇಸ್ ನೋಡ್ಕೊಂಡ್ ಬರ್ರಿ. ನೋಡಿದಾರೆ ಯಾರು ಅನ್ಸ್ಕೊಬರ್ರಿ, ಎಲ್ಲ ಆರಾಮಾಗಿ ಬನ್ನಿ. ಇದೇ ನಮ್ದು ಒಳ್ಳೆ ಸಂದೇಶ. ನಾನು ಇವರು ಸತತ 6-7 ತಿಂಗಳಿಂದ ಇವ್ರು ಏನ್ ಮಾಡ್ತಾ ಇದ್ರು, ಪರಿಶ್ರಮ ಪಡ್ತಾ ಇದ್ರು. ಎಲ್ಲಿ ಕೇದಾರ್ನಾಥ್ ಹೋಗಕಪ್ಪ ಒಂದು ಪರಿಶ್ರಮ ಪಡ್ತಾ ಇದ್ರು. ಹೀಗಾಗಿ ಇವರು ಒಂದು ನಮ್ದು ಏನೋ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ ವತಿಯಿಂದ ಸುಮಾರು ಒಂದು 15ರಿಂದ 20 ವ್ಯಕ್ತಿಗಳು ರೆಡಿಯಾಗಿ ತಮ್ಮ ಆಶೆಯನ್ನ ಈಡೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಆರಾಮ್ ಹೋಗ್ಬರ್ರಿ. ಆಲ್ ದ ಬೆಸ್ಟ್ ಅಂದ್ಬಿಡ್ರಿ. ಎಕ್ಸೈಟೆಡ್ ಆಗಿದ್ದೀನಿ. ಮುಂದೆ ಏನಾಗುತ್ತೆ ನೋಡೋಣ. ಗಾಡಿ ಸ್ಟಾರ್ಟ್ ಮಾಡಿ ಮೊದಲು. ಮಹಾರಾಷ್ಟ್ರ ಎಂಟ್ರಿ ಆಗಿ ಊಟಕ್ಕಂತ ಗಾಡಿ ತರಬೇಕು. ಪೆಟ್ರೋಲ್ ಪಂಪ್ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಊಟ ಮಾಡಕ್ಕೆ ಸ್ಟಾಪ್ ಮಾಡಿದ್ದೀವಿ. ಎಲ್ಲರೂ ಊಟ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇಲ್ಲಿ ಅವ್ರು ಅಲ್ಲಿ ಕೂತ್ಬಿಟ್ಟಿದ್ದಾರೆ. ನಮ್ ಬಾಸ್ ಗುರು ಬಾಸ್ ಬರ್ರಿ, ಈ ಕಡೆ ಬರ್ರಿ ಸರ್. ಆ ಕಡೆ ಯಾಕೆ ಕೂತೀರಿ ನೀವು? ಇಲ್ಲಿ ಬರ್ರಿ ಕಡೆ. ಡ್ರೈವರ್ ಅಣ್ಣ ಆ ಕಡೆ ಹಾಕಣ. ಈಗ ಮುಂದಿನ ಸ್ವಲ್ಪ ಮುಂದೆ ಬಾಣ, ಮುಂದೆ ಬಾಣ. ಇಲ್ಲೇ ಕೂತಿರಣ. ಬಾಸ್ ಬನ್ನಿ ಬಾಸ್, ಸ್ಪೇಸ್ ಬಿಡ್ಬೇಡ್ರಿ ಜಾಸ್ತಿ. ಇಸ್ಕೊಂಡಿಲ್ಲ ಅಂತಾಕ ಬಡ ಎಲ್ಲರಿಗೂ ಕೊಡು. ಕಂಫರ್ಟ್ ಆಗಿದೆ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಾರ್ಡ್ ಸೆಕ್ಷನ್ ಹೋಗ್ತಾ ಇದೀವಿ. ಎಲ್ಲರೂ ನಿದ್ಗನಲ್ಲಿದ್ದಾರೆ. ಇವನು ಮಲ್ಕೊಂಡ್ಬಿಟ್ಟವನ, ಇವ್ನಿಗೆ ಮುದ್ದೇನೆ ಆಗಿಲ್ಲ. ಅವನು ಅಣ್ಣ ಈಗ ನಾವು ಆಗ್ರಾದಲ್ಲಿದ್ದೀವಿ. ಈಗ ಸ್ನಾನಕ್ಕೆ ಹೋಗ್ತಾ ಇದೀವಿ. ರೂಮ್ ಬುಕ್ ಮಾಡಿದೀವಿ. ಸ್ನಾನಕ್ಕೆ ಹೋಗ್ರಿ. ಸ್ನಾನ ಅಂದ್ರೆ ಬೇರೆಯವ್ರಿಗೆ ಅರ್ಥ ಆಗ್ಬೋದು, ನಾವು ಜಳಕಕ್ಕೆ ಹೊಂಟಿದ್ದೀವಿ. ನಿಜ, ಹೌದೌದು, ನಿಜ. ಈಗ ನಾವು ತಾಜ್ ಮಹಲ್ ನೋಡಕ್ಕೆ ಮಿನಿ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಭಯ್ಯ ಏಕಿ ಗಾಡಿ जय आरसीबी, जय आरसीबी, बोलो जय ಜೆ आरसीबी. ಆರ್ಸಿಬಿ. ಈ ಸಲ ಕಪ್ ನಮ್ದೇ, ಕಪ್ ನಮ್ದೆ. ಈ ಸಲ नो 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 हिंदी ओनली. ಈ ಸಲ नो 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 कोई गलत हुआ तो ए गलत नहीं, गलत नहीं हुआ। ಈ सला कप कब ನಮ್ದೇ. नमदे. हाँ, जय आरसीबी, ಜೈ ಆರ್ಸಿಬಿ. आरसीबी टीम है ना, बेंगलुरु टीम आईपीएल का जय आरसीबी, जय आरसीबी. ಮಾಮರು ಬರ್ತಾ ಇದಾರೆ, ಅಲ್ಲಿ ಬರ್ತಾ ಇದಾರೆ. ಈಗ ನಾವು ಆಗ್ರಾದಲ್ಲಿ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ. ಸರಿ ನಿಲ್ತಾನ ನಾಷ್ಟ. ನನಗೆ ಏನ್ ಸಿಗುತ್ತೆ ಅಂತ ತಿಂದು ಹೋಗ್ಬೇಕಂತ ಬಂದಿದ್ದೀನಿ. ಇದೇ ತಿನ್ಬೇಕಂತ ಏನೋ ಇಂಟೆನ್ಷನ್. ಫುಡ್ ಎವರೇಜ್ ಆಗಿತ್ತು, ಸಿಕ್ಕಾಪಟ್ಟೆ ಜಾಸ್ತಿ. ಬಟ್ ಏನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ. ಮುಂದೆ ಹೋಗ್ಬಿಟ್ಟು ರೈಟ್ ತಗೊಂಡ್ಬಿಟ್ರೆ ತಾಜ್ ಮಹಲ್ ಬರುತ್ತೆ. ಅಲ್ಲಿ ಮುಂದೆ ಹೋಗಾಸಿಲ್ಲ ಯಾರು. ಜೈ ಆರ್ಸಿಬಿ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೇ. ತಾಜ್ ಮಹಲ್ ನೋಡಕ್ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಎಲ್ಲ ಒಂದು ಸೆಲ್ಫಿ ಸ್ಟಿಕ್ ಕೂಡ ನಾವಲ್ಲಿ ಒಳಗಡೆ ಬಿಡ್ಲಿಲ್ಲ. ಬಹಳ ಬೇಜಾರಾಯ್ತು. ಹೆಂಗೋ ಮಾಡಿ ನಾವು ರೆಸಿವರ್ ತಗೊಂಡೋದ್ರು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬರೀ ಫೋಟೋ ಮಾತ್ರ ನಾವು ಹೊಳ್ಕೊಂಡಿದೀವಿ. ಈಗ ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇವರು ನಮ್ಮ ಫ್ರೆಂಡ್ ಕೃಷ್ಣ ಅಂತ ಹೋಗ್ಬಿಟ್ಟು ಬೇಜಾನ್ ಕಾಮಿಡಿ ಮಾಡ್ತಾರೆ. ಅವ್ರ ಕಾಮಿಡಿ ಕೇಳಿ ನಕ್ಕು ನಂಗೆ ಹೊಟ್ಟೆ ಸಾಯೋವರೆಗೂ. ಇಲ್ಲಿ ಬಹಳ ಗೋಲ್ಮಾಲ್ ನಡೀತೆ ಫ್ರೆಂಡ್ಸ್. 100 ರೂಪಾಯಿ ಅಂತ ಹೇಳ್ತಾರೆ, ಒಳಗಡೆ ಹೋಗಿ 300 ರೂಪಾಯಿ ಗುಮ್ತಾರೆ. ಇಲ್ಲಿ ಏನು ಖರೀದಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಗೆ ಇಲ್ಲಿ ಬೇಜಾನಿ ಅಮರ್ಸಿದ್ದಾರೆ ದುಡ್ಡು. ಅದಕ್ಕೆ ಹೇಳ್ತಾ ಇದ್ದೀನಿ, ಏನು ಖರೀದಿ ಮಾಡಬೇಡ ಫ್ರೆಂಡ್ಸ್. ಇಲ್ಲಿ 100 ರೂಪಾಯಿ ಅಂತ ಹೇಳ್ತಾರೆ, 300 ಗುಮ್ತಾರೆ. ಶೂ ತಗೊಳಕ್ ಹೋಗಿದ್ವಿ, 100 ರೂಪಾಯಿ ಹೇಳ್ತಾರೆ, 300 ರೂಪಾಯಿ ಹೇಳ್ತಾರೆ. ಇಲ್ಲಿ ಏನು ಖರೀದಿ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಆಗ್ರಾ ಅಂದ್ರೆ ಇಲ್ಲಿ ಬರೇ ದೊಡ್ಡ ಬಿಸಿಲು ಮಾತ್ರ ತುಂಬಾ ಜಾಸ್ತಿ ಇತ್ತು ಇಲ್ಲಿ.
ಈಗ ನಾವು ಹರಿದ್ವಾರದಲ್ಲಿದ್ದೀವಿ. ಹರಿದ್ವಾರದಲ್ಲಿ ಸ್ನಾನ ಮಾಡ್ಕೊಂಡು ಕೇದಾರ್ನಾಥ್ ಕಡೆ ಹೋಗ್ತೀವಿ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದ್ಗಡೆ ಇದ್ದಾರೆ, ಬರ್ತಾ ಇದಾರೆ. ಅಲ್ಲಿ ಅವ್ರೇನೋ ಬರೋ ಲೆಕ್ಕದಲ್ಲಿ ಇಲ್ಲ ಅಂತ ನಮ್ ಕೃಷ್ಣ ಅವ್ರು ಹೇಳ್ತಾ ಇದಾರೆ. ನಿಜ. ಸ್ನಾನ ಇಲ್ಲಿ ಮಾಡೋಣ, ಮುಂದ್ ಮಾಡೋಣ. ಎಲ್ಲಾದ್ರೂ ಓಕೆ, ತಗೊಂಡ್ ನಡಿಯಪ್ಪ. ಇವ್ರು ಫುಲ್ ಕಾಮಿಡಿಯವರು. ಇದು ಗಂಗಾ ನದಿ, ಇದು ಹರಿದ್ವಾರಲ್ಲಿ ನಮ್ದು ಇನ್ನೋಣ ಬರ್ತಾ ಇದಾರೆ. ಅಣ್ಣ ಎಲ್ಲಿ ಹೋಗ್ತಾ ಇದ್ದೀರಾ? ಜಾಗಕ್ಕೆ ಹೊಂಟಿದ್ರಿ. ನಾವು ಸ್ನಾನ ಮಾಡಕ್ಕೆ ಹೋಗ್ತಾ ಇದೀವಿ. ಓಕೆ. ಇದಣ್ಣ ಇದು ಯಾವ್ದು ನದಿ? ಇದು ಇದು ಗಂಗಾ, ಅದನ್ನ ಗಂಗಾ ನದಿ. ಸ್ನಾನ ಮಾಡ್ತಾ ಇದಾರೆ ನಮ್ ಬಾಸ್. ನಮ್ ರವಿ ಬ್ರೋ ಎಲ್ಲ ಸ್ನಾನ ಆಗಿದೆ. ಇದು ಕೇದಾರ್ನಾಥ್ಗೆ ಹೊಂಟಿದ್ವಿ. ಇದು ಘಾಟ್ ಸೆಕ್ಷನ್ ಎಲ್ಲ ಕೇದಾರ್ನಾಥ್ ಇನ್ನೂ ದೂರ ಇದೆ. ನಮ್ದು ಟ್ರೆಕ್ಕಿಂಗ್ ಇನ್ನೂ ಮುಂದೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಭಯಂಕರ ರಶ್ ಇರೋದ್ರಿಂದ ನಾವು ಹಿಂದ್ಗಡೆ ಇಳ್ಕೊಂಡ್ಬಿಟ್ಟು ಇನ್ನು ಸೋನ್ಪ್ರಯಾಗ್ ರೀಚ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಬೇಕು. ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಇನ್ನು ಮುಂದೆ ಹೋಗ್ತೀವಿ ಫ್ರೆಂಡ್ಸ್. ಬೇಜಾನ್ ರಶ್ ಇದೆ. ಯಾರಾದರೂ ಬರೋರಿದ್ರೆ ಇನ್ನೂ 10 days ಬಿಟ್ಟು ಇಲ್ಲಿ ಬರ್ಬೋದು. ನಾವೀಗ ಇನ್ನೂ ಸೀತಾಪುರ ಹೋಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋ ಕಾರಣ ನಾವಿಲ್ಲಿ ಮಧ್ಯದಲ್ಲಿ ಇಳ್ಕೊಂಡು ಈಗ ಬಾಯ್ವಾಕ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 10 kilometers ಗೌರಿಕೊಂಡ ಇದೆ. ಸೊ ಅಲ್ಲಿ ಹೋಗಿ ಡಿಸೈಡ್ ಮಾಡಬೇಕು, ಅಲ್ಲಿಂದ ಏನು ಸ್ಟೇ ಮಾಡೋದಾ ಇಲ್ಲ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಟ್ರೆಕ್ಕಿಂಗ್ ಹೋಗ್ಬೇಕಂತ ನೋಡಬೇಕು. ಸೊ ಮುಂದೆ ನೋಡಿ ನಿಮ್ಗೆ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ನಾವೀಗ ಸೋನ್ಪ್ರಯಾಗದಲ್ಲಿ ಇದೀವಿ. ಇದ್ರಿಂದ ಗೌರಿಕುಂಡ್ಲ ಹೋಗ್ಬೇಕು. ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ ಫ್ರೆಂಡ್ಸ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಂದ ಅಡ್ವೆಂಚರ್ ಟ್ರಿಪ್ ನಡ್ಕೊಂಡು ಹೋಗೋದಿತ್ತು, ಆದ್ರೆ ನಾವು ಇವಾಗಲೇ 10 kilometer ಇಂದ ನಡ್ಕೊಂಡ್ ಬಂದಿದ್ದೀವಿ ಟ್ರಾಫಿಕ್ ಇರೋದ್ರಿಂದ. ಬನ್ನಿ ಇನ್ನು ಮುಂದೆ ಏನಿದೆ ನೋಡೋಣ. ಈಗ ಸೋನ್ಪ್ರಯಾಗ್ರಿಂದ ನಾವು ಗೌರಿಕುಂಡ್ಗೆ ಹೋಗ್ತಾ ಇದೀವಿ. ಇವ್ ಬರ್ತಾ ಇದಾರೆ ನಮ್ಮ ರವಿಯಣ್ಣ ಬ್ರದರು. ರಿಜಿಸ್ಟ್ರೇಷನ್ ಇಲ್ವಂತೆ, ಫ್ರೀ ಬಿಡ್ತಾ ಇದಾರೆ. ಬರೋರು ಏನು ರಿಜಿಸ್ಟ್ರೇಷನ್ ಮಾಡ್ಬೇಕಂತೇನಿಲ್ಲ, ರಶ್ ಇದೆ ಅದಕ್ಕೆ ರಿಜಿಸ್ಟ್ರೇಷನ್ ಇಟ್ಟಿಲ್ಲ. ಹಾಯ್ ಫ್ರೆಂಡ್ಸ್. ಕುದುರೆ ತಾನೇ ಬರ್ತಾ ಇದ್ದಾವೆ. ಯಪ್ಪ, ಇನ್ನೇನು ಗೌರಿಕೊಂಡ ಏನೋ ಮುಂದ್ಗಡೆ ಇದೆ, ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. बहुत ಸುಸ್ತಾಗ್ತಾ ಇದೆ, ಇನ್ನು ಮುಂದ್ಗಡೆ ಇದೆ, ಹೋಗ್ತಿದ್ದೀವಿ.
ರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರವಿ ಅಣ್ಣ ಬರ್ತಾ ಇದ್ದಾರೆ ಇಲ್ಲಿ. ಸುಸ್ತಾಗಿದೆ ಅಂತ ಅವ್ರಿಗೆ. ನೋಡ್ರಿ ಯಾಕಂದ್ರೆ ಸುಸ್ತಾಗಿದೆ, ನಿನಗೆ ಸುಸ್ತಾಗೈತಿ, ಇವಾಗ ಸುಸ್ತಾಗೈತಿ, ನಿನಗಾಗೈತಿ ಅಂತ ಸುಸ್ತಾಗಿದೆ ರವಿ ಅಣ್ಣಗೆ. ದಯವಿಟ್ಟು ಫ್ರೆಂಡ್ಸ್ ಯಾರು ಕುದುರೆ ಯೂಸ್ ಮಾಡಬೇಡಿ, ಬಂದರೆ ನಡ್ಕೊಂಡೇ ಬನ್ನಿ. ಯಾರು ಕುದುರೆ ಯೂಸ್ ಮಾಡಕ್ಕೆ ಹೋಗಬೇಡಿ. ಇಷ್ಟು ಮೈ ಹಂಬಲ್ ರಿಕ್ವೆಸ್ಟ್. ಕುದುರೆಗೆ ಭಾಳ ತ್ರಾಸ ಕೊಡ್ತಾರೆ. ಬರ್ರಿ ಅಣ್ಣಾರೇ. ಹೇಳಿ ಬ್ರೋ, ಏನು ಬ್ರೋ ಸುಸ್ತಾಗಿದೆಯಾ? ಇಲ್ಲ ಬರೋ, ಏನು ಸುಸ್ತಾಗಿ ಚಲೋ ಬರೋ. You said never let me go. 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 ಹರ ಹರ ಮಹಾದೇವ್, ಬಂ ಬಂ ಭೋಲೆ ಭೋಲೆನಾಥ್. ಫೋಟೋ ಹೊರಬಲ್ಲ ನಿನ್ನ ನೆನಪು ಅವತ್ತಾಗ ನಿನ್ನ ತಿರುಗನೆ ನಾನು ಇದಪ್ಪ, ಇದು ನಿನ್ನ ಅವತಾರ. ಅದೇವಪ್ಪ ಮ್ಯಾಲೆ ಬಲಿ ಐತಪ್ಪ. ಹಂಗಪ್ಪ ಇಲ್ಲ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅಮ್ಮ ಏನೋ ಕಾಣಲ್ಲ ಅಮ್ಮ, ಕತ್ತಲಪ್ಪ. ಅಯ್ಯಯ್ಯೋ, ಎಲ್ಲಿ ಬತ್ತು ಹೋಯಪ್ಪ ಇದು? ಅಯ್ಯೋ ಸತ್ಯ ಹೋದ ನಾನು. ಯಾವ ಟೆಂಟ್ ಪೇ ಮಾಡ್ತೇವೆ ಮರ ಇದ್ರ ಮುಂದೆ. ದಯವಿಟ್ಟು ಹೆಲಿಕಾಪ್ಟರ್ ಚೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರ್ಯಾರು ಕಾಲ್ನಡಿಗೆಯಿಂದ ಬರಬೇಡಿ. ನಮ್ಮ ಅನಿಸಿಕೆ ಹೇಳ್ತಾ ಇದ್ದೀವಿ. ನಮ್ಮ ಅನಿಸಿಕೆ ಹೇಳ್ತಾ ಕಾಲ್ನಡಿಗೆ ಎಲ್ಲ ಚೆನ್ನಾಗಿದೆ, ಬಟ್ ಹರಿತದೆ. ನಮ್ಮ ಭಾಷೆನೇ ಹೀಗೆ ಹೊರಟಾಗಿದೆ. ಇವುದೆಲ್ಲ ನಿಮ್ಮ ಒಳ್ಳೇದಕ್ಕೆ, ಇವುದೆಲ್ಲ ಒಳ್ಳೇದಕ್ಕೆ. ಸೆಲ್ಸಿಯಸ್ ಇದೆ. ಮುಂಚೆ ಬಿಟ್ಟೆವು, ಏನಾದರೂ ಹೋಗಿಲ್ಲ. तेरे नाम की जोत ने सारा हर लिया तमस मेरा. नमो नमो शंकरा, भोलेनाथ शंकरा, जय त्रिलोकनाथ